ಮೊನ್ನೆ ಪ್ರತಿ ಸಲ ನೀರಿಗಾಗಿ ನಾವು ಇಲ್ಲಿ ಹೋರಾಟಗಳು ನಡೀತೇವೆ. ಈಗ ಮಾರ್ಚ್ ಎಂಡಿನವರೆಗೆ ನಮ್ಮಲ್ಲಿ ಏಪ್ರಿಲ್ವರೆಗೆ ನೀರು ಬೇಕು. ಪ್ರತಿ ಸಲ ಕೂಡ ಮಾರ್ಚ್ ಎಂಡಿಗೆ ನೀರು ತೆಗೆದು ಬಿಡ್ತಾರೆ. ಹಂಗಾಗಿ ಆ ನೀರಿನ ಒಂದು ಅವಶ್ಯಕತೆ ಇದ್ದಾಗ ಸನ್ಮಾನ್ಯ ಕುಮಾರಣ್ಣವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ನಮ್ಗೆ ನೀರಿಗಾಗಿ ಹೋರಾಟ ಮಾಡ್ತಿದ್ವಿ. ಅವರು ನೀರು ಒಂದಿಂದಲೇ ನೀರುಗಳು ಬಿಡಿಸಿ ಕೊಟ್ಟಿದ್ರು. ಈಗ ಕೂಡ ಮೊನ್ನೆ ಈ ಸರ್ಕಾರ ಬಂದ ಸಂದರ್ಭದಲ್ಲಿ ನೀರೇ ಇಲ್ಲ ಡ್ಯಾಮ್ನಲ್ಲಿ ಅಂತ ಹೇಳಿದ್ರು. ಹಂಗಾಗಿ ನಾವು ಕೂಡ ಪಕ್ಷಾತೀತವಾಗಿ ಎಲ್ಲ ರೈತರನ್ನ ತಗೊಂಡು ಹೋರಾಟಕ್ಕೆ ಇಲ್ಲಿಂದ ರಾಯಚೂರುವರೆಗೆ ಪಾದಯಾತ್ರೆ ನಾವು ಹಮ್ಮಿಕೊಳ್ಳೋ ಸಂದರ್ಭದಲ್ಲಿ ಅವ್ರು ಕೂಡ ಈಗ 1-2 ದಿನದಲ್ಲೇ ನಾವು ನೀರು ತರಿಸಿ ನಮ್ಮ ರೈತರಿಗೆ ಕೊಡೋಂಥ ಉದಾಹರಣೆಗಳು ಕೂಡ ಅದಾವೆ. ಹಂಗಾಗಿ ನನ್ನ ಕೈಲಾದ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೆ. ಆದರೆ ನಾನು ಮಾತು ಕೊಟ್ಟಿದ್ದೆ ಚುನಾವಣೆ ಸಂದರ್ಭದಲ್ಲಿ, ಏನಪ್ಪ ಅಂದ್ರೆ ನಾನು ಯಾವತ್ತೂ ನಿಮ್ಮನ್ನು ಮರೆಯೋದಿಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆಯಲ್ಲಿರ್ತೀನಿ. ಬೆಳಗ್ಗೆ ನೀವು 6 ಗಂಟೆಗೆ ನೀವು ಬಂದು ನನ್ನ ಮನೆ ಬಾಗಿಲು ಓಪನ್ ಇರ್ತದೆ, ರಾತ್ರಿ 10 ಗಂಟೆ ಆದ್ರೂ ನೀವು ಬಂದು ನನ್ನ ಮಾತಾಡಿಸ್ಬೋದು ಅಂತೇಳಿ ಎಲ್ಲರಿಗೂ ಕೂಡ ನಾನು ಮಾತು ಕೊಟ್ಟಿದ್ದೆ. ಅದೇ ಥರ ನಾನು ಇವತ್ತಿನವರೆಗೂ ನನ್ನ ಕೊಟ್ಟು ಮಾತನ್ನು ಉಳಿಸ್ಕೊಂಡು ನನ್ನ ದೇವದುರ್ಗದ ಎಲ್ಲ ಜನರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇರ್ತೀನಿ. ನಿಮ್ಮ ಮನೆಮಗಳು ಯಾವತ್ತೂ ನಿಮ್ಮ ಮನೆಮಗಳಾಗಿರ್ತೀನಿ ಹೊರತಾಗಿ ಬೇರೆ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ತಾ ನನ್ನ ದೇವದುರ್ಗ ಜನತೆಗೆ ನಾನು ಕೃತಜ್ಞತೆ ಹೇಳ್ತೇನೆ. ಎಸ್ ವೀಕ್ಷಕರೇ, ಮೊದಲನೇದಾಗಿ ನೇರ ನುಡಿ, ಎರಡನೇದಾಗಿ ಸರಳ ನಡೆ. ಈ ಕ್ಷೇತ್ರದ ಜನ ನಾವು ಬೆಂಗಳೂರು ಕೂತ್ಕೊಂಡ್ರೆ ನೋಡ್ತಾ ಇರ್ತೀವಿ. ಒಂದಷ್ಟು ಜನ ಪ್ರೀತಿಯಿಂದ ದುರ್ಗಿ ಅಂತಾರೆ, ಒಂದಷ್ಟು ಜನ ಲಕ್ಷ್ಮಿ ಅಂತಾರೆ, ಒಂದಷ್ಟು ಜನ ಮನೆ ಮಗಳು ಅಂತಾರೆ. ಬಟ್ ನಾನು ಹೇಳ್ತೀನಿ, ಇವರು ಅನ್ನದಾತೆ ಕೂಡ ಹೌದು. ಯಾಕಂದ್ರೆ ಕನಿಷ್ಠ 300 ಜನ ಪ್ರತಿನಿತ್ಯ ಇಲ್ಲಿ ಬಂದು ಊಟ ಮಾಡಿ ಹೋಗ್ತಾರೆ. ಯಾವ್ದಾವ್ದೋ ಹಳ್ಳಿಗಳಿಂದ ಸಮಸ್ಯೆಗಳು ಹೇಳ್ಕೊಳಕ್ ಬಂದಿರ್ತಾರೆ. ಅವ್ರು ಬಂದವರು ಹಸ್ಕೊಂಡು ಹೋಗ್ಬಾರ್ದು ಅನ್ನೋದು ಇವ್ರ ಉದ್ದೇಶ. ಈ ಒಂದು ಕೆಲಸ ಸಾಕಷ್ಟು ಜನ ಶಾಸಕರಿಗೆ ಮಾದರಿ ಆಗ್ಬೇಕು. ಕ್ಷೇತ್ರದಲ್ಲಿ ಗೆದ್ದು ಬಿಡ್ತಾರೆ, ಎಲ್ಲ ಬೆಂಗಳೂರಿಗೋ ಮತ್ತೆಲ್ಲ ಸಿಂಗಾಪುರ ಮಲೇಷಿಯಾಗ ಹೋಗಿ ಬಿಸ್ನೆಸ್ ಮಾಡ್ಕೊಂಡು ಕೂತ್ ಬಿಡ್ತಾರೆ. ಶಾಸಕ ಸ್ಥಾನ ಅನ್ನೋದು ಅಧಿಕಾರ ಅಲ್ಲ, ಅದೊಂದು ಸೇವೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಕರೆಮನಾಯಕ್ ಅವರು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಆ ಜನ ಆ ಪ್ರೀತಿಯನ್ನ ಕೊಟ್ಟು ಅವ್ರನ್ನ ಗೆಲ್ಸಿದ್ದು. ನೀವು ಕೂಡ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಕಾಮೆಂಟ್ ಮಾಡಿ. ನಿಮ್ಗೆ ಏನೇನು ಸಮಸ್ಯೆಗಳಿದೆ ಅದು ಖಂಡಿತವಾಗ್ಲೂ ಅವ್ರ ಗಮನಕ್ಕೆ ಬರುತ್ತೆ. ಅದನ್ನ ಅವ್ರು ಪ್ರತಿಕ್ರಿಯಿಸ್ತಾರೆ ಅಂತ ನಾನು ಕೂಡ ನಂಬಿದ್ದೀನಿ. ಇದೇ ಹೊತ್ತಿನ ವಿಶೇಷ. ಧನ್ಯವಾದಗಳು ಮೇಡಮ್, ತುಂಬಾ ಥ್ಯಾಂಕ್ ಯು.